Thinking of you, thinking of you, thinking of you. Hello everyone, my name is Soumya. Welcome to my YouTube channel. As you guys can see from the title itself, this is going to be a day in my life video. ಸೊ ಈ ವಿಡಿಯೋ ಬಂದು ನನ್ನ ಚಾನಲ್ನ ಮೊದಲ ವಿಡಿಯೋ ಆಗಿರ್ತದೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ವಾಚ್ ದಿಸ್ ವಿಡಿಯೋ. ಎಲ್ಲರೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ವಿದೌಟ್ ಎನಿ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳ್ತಿದ್ದೀರಾ? ವಿ ಆರ್ ಗೋಯಿಂಗ್ ಟು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್. ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಬಂದು ಉಡುಪಿ ಡಿಸ್ಟ್ರಿಕ್ಕಲ್ಲಿದೆ. ಮಂಗಳೂರಿಂದ ಸರಿಸುಮಾರು 68 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಈ ಬ್ರಿಡ್ಜ್ ಬೆಳಗ್ಗೆ 9 ಗಂಟೆಗೆ ಓಪನ್ ಆಗುತ್ತೆ ಆ್ಯಂಡ್ ಇಟ್ ಕ್ಲೋಸಸ್ ಎಟ್ 5 PM ಆ್ಯಂಡ್ ಇಟ್ ಈಸ್ ಕಾಸ್ಟ್ ಫ್ರೀ ಆ್ಯಂಡ್ ಇಟ್ ಈಸ್ ಅ ಪರ್ಫೆಕ್ಟ್ ಸ್ಪಾಟ್ ಫಾರ್ ಟೇಕಿಂಗ್ ಫೋಟೋಸ್. ನಾವು ಫೋಟೋಸ್ ಎಲ್ಲ ತಗೊಂಡು ನಮ್ಮ ನೆಕ್ಸ್ಟ್ ಸ್ಪಾಟ್ಗೆ ಹೊರಟ್ವಿ. ಸೊ ಇಲ್ಲಿವರೆಗೆ ಬಂದು ಕಯಾಕಿಂಗ್ ಮಾಡಿಲ್ಲ ಅಂದರೆ ಹೇಗಾಗುತ್ತೆ ನೋಡಿ. ಸೊ ವಿ ಹೆಡೆಡ್ ಟುವರ್ಡ್ಸ್ ಅವರ್ ಕಯಾಕಿಂಗ್ ಸ್ಪಾಟ್. ಸೊ ದಿಸ್ ಇಸ್ ದ ಸ್ಪಾಟ್ ವೇರ್ ವಿ ಡಿಡ್ ಕಯಾಕಿಂಗ್. ಸೊ ಇದರ ಹೆಸರು ಬಂದು ರಾಧಾಕೃಷ್ಣ ಅಡ್ವೆಂಚರ್ಸ್ ಅಂತ. ಸೊ ಬೇಸಿಕಲಿ ವಿ ಹ್ಯಾವ್ ಟು ಗೋ ಇನ್ ದ್ಯಾಟ್ ಸ್ಮಾಲ್ ಟನಲ್ ಆ್ಯಂಡ್ ದೆನ್ ವಿ ಹ್ಯಾವ್ ಅ ಹ್ಯೂಜ್ ಬ್ಯಾಕ್ ವಾಟರ್ ಔಟ್. ಸೊ ಕ್ರೂ ಮೆಂಬರ್ಸ್ ನಮಗೆ ಪ್ರಾಪರಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಬಿಕಾಸ್ ನಾವೆಲ್ಲರೂ ಕಯಾಕಿಂಗ್ ಫಾರ್ ದ ಫಸ್ಟ್ ಟೈಮ್ ಮಾಡ್ತಿದ್ವಿ. ಸೊ ನಮಗೆಲ್ಲರಿಗೂ ತುಂಬಾ ಭಯ ಆಗಿತ್ತು ಹೇಗೆ ಕಯಾಕಿಂಗ್ ಮಾಡೋದು ಅಂತ. ಬಟ್ ಅವರು ನಮಗೆ ಪ್ರಾಪರಾಗಿ ಗೈಡೆನ್ಸ್ ಕೊಟ್ಟರು ಯಾವ ಥರ ನಾವು ಕಯಾಕಿಂಗ್ ಮಾಡಬೇಕು ಅಂತ. ಆ್ಯಂಡ್ ನಮಗೆ ಸೇಫ್ಟಿಗೋಸ್ಕರ ಸೇಫ್ಟಿ ಜಾಕೆಟ್ಸ್ ಕೂಡ ಕೊಟ್ಟಿದ್ದರು. Quick update. So the cost for kayaking ಬಂದು just 50 rupees per person and there is no time limit. ಸೊ ಕಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವಿ ಹೆಡೆಡ್ ಟುವರ್ಡ್ಸ್ ಅವರ್ ಲಂಚ್. ಊಟ ಮುಗಿಸ್ಕೊಂಡು ವಿ ಹೆಡೆಡ್ ಟುವರ್ಡ್ಸ್ ಅವರ್ ನೆಕ್ಸ್ಟ್ ಸ್ಪಾಟ್ ದಟ್ ಈಸ್ ಮಲ್ಪೆ ಬೀಚ್. ವೀಕೆಂಡ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ಇಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಆ್ಯಕ್ಟಿವಿಟೀಸ್ ಇದೆ. ಸೊ ನಮಗೆ ತುಂಬ ಕನ್ಫ್ಯೂಸ್ ಆಗಿತ್ತು ಏನು ಮಾಡೋದು ಅಂತ. ದೆನ್ ವಿ ಡಿಸೈಡೆಡ್ ಲೈಕ್ ವಿಲ್ ಗೋ ಟು ಸೈಂಟ್ ಮೇರೀಸ್ ಐಲ್ಯಾಂಡ್. ಸೊ ಬೇಸಿಕಲಿ ಏನಂದರೆ ಸೈಂಟ್ ಮೇರೀಸ್ ಐಲ್ಯಾಂಡ್ ಹೋಗಬೇಕಂದ್ರೆ ಬೋಟಲ್ಲಿ ಹೋಗಬೇಕಾಗುತ್ತೆ.
ಆ್ಯಂಡ್ ಫಾರ್ ದ್ಯಾಟ್ ಯು ಹ್ಯಾವ್ ಟು ಟೇಕ್ ಅ ಟಿಕೆಟ್. ಸೊ ಟಿಕೆಟ್ ಕಾಸ್ಟ್ ಬಂದು 400 ರುಪೀಸ್ ಪರ್ ಪರ್ಸನ್. ಸೊ ನಮ್ಮನ್ನು ಸೀ ಶೋರಿಂದ ಸೈಂಟ್ ಮೇರೀಸ್ ಐಲ್ಯಾಂಡ್ ತನಕ ಅವರು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. We finally reached St. Mary's Island after the adventurous boat ride. ಸೊ ಸೈಂಟ್ ಮೇರೀಸ್ ಐಲ್ಯಾಂಡ್ ಬಗ್ಗೆ ಹೇಳಬೇಕಂದ್ರೆ ದಿಸ್ ಇಸ್ ಎನ್ ಯುನೀಕ್ ಬೀಚ್ ಆ್ಯಂಡ್ ಹಿಸ್ಟ್ರಿ ಏನೋ ಹೇಳುತ್ತೆ ಅಂದರೆ ವಾಸ್ಕೋ ಡಿ ಗಾಮ ಕೋಯಿಕೋಡಲ್ಲಿ ಲ್ಯಾಂಡ್ ಆಗೋಕ್ಕಿಂತ ಮುಂಚೆ ಹಿ ಫಸ್ಟ್ ಲ್ಯಾಂಡೆಡ್ ಹಿಯರ್. So we got around 2 hours there and we came back again in the boat. ನೆಕ್ಸ್ಟ್ ನಮ್ಮ ಸ್ಪಾಟ್ ಬಂದು ಮಲ್ಪೆ ಸೀ ವಾಕ್. ಎಗೇನ್ ಇಲ್ಲೂ ನಮಗೆ ಕಡಲಿನ ಮಧ್ಯದವರೆಗೂ ನಡ್ಕೊಂಡು ಹೋಗ್ಬೋದು ಆ್ಯಂಡ್ ವಿ ಕ್ಯಾನ್ ನೈಸ್ಲಿ ಎಂಜಾಯ್ ದ ವ್ಯೂ. ಸನ್ಸೆಟ್ ಎಂಜಾಯ್ ಮಾಡಿ ನಾವಲ್ಲಿಂದ ಹೊರಟ್ವಿ. ಅಗೈನ್ ಫಾರ್ ಈವ್ನಿಂಗ್ ಸ್ನ್ಯಾಕ್ಸ್ ವಿ ಹ್ಯಾಡ್ ಟೀ ಆ್ಯಂಡ್ ಗೋಲಿ ಬಜ್ಜಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.